Hello, NEET aspirants. Welcome to Elegant Electronics. 19th ಜುಲೈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಇದರಲ್ಲಿ ಕೆ ಅವರು ಹೇಳ್ತಾ ಇದ್ದಾರೆ ಮೆಡಿಕಲ್ಗೂ ಸಹ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ. 8ನೇ ತಾರೀಕಿಂದ ಇಂಜಿನಿಯರಿಂಗ್ಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರು. ಫ್ರಮ್ 8th July, the portal has been opened or launched for the entry of options for engineering, veterinary, farm science, BPT, allied health courses, BSc nursing, dentistry. ಇದು ಡೆಂಟಲ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿತ್ತು. ಅಲೈಡ್ ಹೆಲ್ತ್ ಕೋರ್ಸಸ್, BPO, BPT ಕೋರ್ಸಸ್ಗೆ ಅಂತ. ನೌ ಈಗ ಇಟ್ ಹ್ಯಾಸ್ ಬೀನ್ ಅಲೌಡ್ ಟು ಎಂಟರ್ ದ ಆಪ್ಷನ್ಸ್ ಫಾರ್ ಮೆಡಿಕಲ್ ಕೋರ್ಸಸ್ ಆಲ್ಸೋ. MBBSಗೂ ಸಹ ಈಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಪೋರ್ಟಲ್ ಓಪನ್ ಮಾಡಿದ್ದಾರೆ. ಕನ್ಸಿಡರಿಂಗ್ ದ ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಕೆ ವೆಬ್ಸೈಟಲ್ಲಿ ಚೆಕ್ ಮಾಡಿ. ಬೈ ದ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಆನ್ 19th 19ನೇ ತಾರೀಕು ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸು ಸಹ ರಿಲೀಸ್ ಮಾಡಿದ್ದಾರೆ. ಯಾವುದೇ ಹೊಸ ಕಾಲೇಜು ಬಂದಿಲ್ಲ, ಇಂಟೇಕು ಸಹ ಎಲ್ಲೂ ಜಾಸ್ತಿ ಆಗಿಲ್ಲ. 9,000+ ಸೀಟ್ಸ್ ಇದೆ ಟೋಟಲ್ಲು. The seat matrix of medical or dental courses sent by the Directorate of Medical Education has been published, and the order issued by the government regarding the seat matrix will also be published in the coming days. Candidates, ಇದು ಮೋಸ್ಟ್ ಇಂಪಾರ್ಟೆಂಟು. ನಿಮಗೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ಆಲ್ ದ ಕೋರ್ಸಸ್ ಅಂಡ್ ಫೀಸ್ ಇನ್ ವಿಚ್ ದೇ ಆರ್ ಇಂಟ್ರೆಸ್ಟೆಡ್ ಅಂಡ್ ಎಂಟರ್ ದ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ ಬಿಫೋರ್ 6 PM on the 22nd July. 22 ಜುಲೈ 2025 ಸಂಜೆ 6 ಗಂಟೆ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ದ ಡೇಟ್ ಫಾರ್ ಎಂಟ್ರಿಂಗ್ ದ ಆಪ್ಷನ್ಸ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಗೇನ್. ಇವರು ಹೇಳ್ತಾ ಇರೋದು ಡೇಟ್ ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ. ಯಾಕೆಂದರೆ ನಾವೆಲ್ಲ MCC ಶೆಡ್ಯೂಲ್ ನೋಡಿದ್ದೀವಿ. MCC ಶೆಡ್ಯೂಲ್ ಎಲ್ಲ ಸ್ವಲ್ಪ ಲೇಟ್ ಇದೆ, ಹಾಗಾಗಿ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಪ್ಲಸ್ ಮೆಡಿಕಲ್ ಅವ್ರಿಗೆ ಸ್ವಲ್ಪ ಟೈಮ್ ಕಡಿಮೆ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿಗೆ ಅಂತ ತಿಳ್ಕೊಂಡು ಎಲ್ಲರೂ ಪೋಸ್ಟ್ಪೋನ್ ಮಾಡ್ತಾರೆ, ಇಲ್ಲ ಶೆಡ್ಯೂಲ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಹಾಗಾಗಿ ಇವರು ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಅಗೇನ್ ಅಂತ ಹೇಳ್ತಿರ್ತಾರೆ. ಆದರೂ ಎಲ್ರಿಗೂ 6 ಸೆನ್ಸ್ ಹೇಳ್ತಾ ಇರೋದೇ ಎಕ್ಸ್ಟೆಂಡ್ ಮಾಡಬಹುದು ಅಂತ. ಯಾಕೆ ಅಂದರೆ ಅವರೇ ಒಂದು ಕೆಳಗಡೆ ಕಾರಣ ಕೊಡ್ತಾರೆ. ಸ್ಟೂಡೆಂಟ್ ಅವೇರ್ನೆಸ್ ರಿಗಾರ್ಡಿಂಗ್ ದ ಫೀಸ್ ಸ್ಟ್ರಕ್ಚರ್. ಈ ವರ್ಷದ್ದು 24-25 ಫೀಸ್ ಸ್ಟ್ರಕ್ಚರ್ ಇನ್ನೂ ಪಬ್ಲಿಷೇ ಮಾಡಿಲ್ಲ. 25-26 ಇನ್ನೂ ಪಬ್ಲಿಷ್ ಮಾಡಿಲ್ಲ. ಸೊ ಇವರು ಹೇಳ್ತಿರೋದು 24-25 ಫೀಸ್ ಸ್ಟ್ರಕ್ಚರ್ ನೋಡ್ಕೊಂಡು ಮಾಡಿ ಅಂತ. ಯಾಕೆಂದರೆ ಈ ವರ್ಷ ಮೆಡಿಕಲ್ ಫೀಸು ಹೈಕ್ ಆಗಿಲ್ಲ, ಹಾಗಾಗಿ ಹಿಂದಿನ ವರ್ಷ ನೋಡಿದ್ರು ಆಯಿತು. ಸೊ ನೀವೇನಾದರೂ ಓನ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇಂಟ್ರೆಸ್ಟ್ ಇದ್ದರೆ G ಕ್ಯಾಟಗರಿ ಸೀಟ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ. ಅಲ್ಲೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಣುತ್ತೆ ಆ ಕಾಲೇಜಲ್ಲಿ ಎಷ್ಟಿರುತ್ತೆ ಫೀಸು ಅಂತ. ಗೌರ್ಮೆಂಟ್ ಕಾಲೇಜ್ ಇದ್ದರೆ ಅರೌಂಡ್ 60,000 ಇರುತ್ತೆ, ಪ್ರೈವೇಟ್ ಕಾಲೇಜ್ ಇದ್ದರೆ ಅರೌಂಡ್ 1.5 lakh ಇರುತ್ತೆ. ನೆಕ್ಸ್ಟ್ ನಿಮಗೆ ಪ್ರೈವೇಟ್ ಕೋಟಾದಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ರೈವೇಟ್ ಕೋಟಾ ಸೀಟ್ಸು ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಬೋದು. ಒಂದಷ್ಟು ಮೆಜಾರಿಟಿ ಆಫ್ ದ ಕಾಲೇಜಸಲ್ಲಿ 12 ಲಕ್ಷ ಇರುತ್ತೆ. ನೆಕ್ಸ್ಟ್ 16 ಇರುತ್ತೆ, 16 lakhs, 20 lakhs, 22 lakhs, 25 lakhs. ಅಲ್ಲೇ ತೋರಿಸುತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ. ಹುಷಾರಾಗಿ ನೋಡ್ಕೊಂಡು ಮಾಡಿ, ಗೊತ್ತಾಗಲಿಲ್ಲ ಅಂತ ಮೇಲೆ ಹೇಳಕ್ಕೆ ಹೋಗ್ಬಿಡಿ. ನೆಕ್ಸ್ಟು ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು NRI ಕೋಟಾ ಅಂತ ಇರುತ್ತೆ. ನೀವು ಕಾಲೇಜ್ ವೆಬ್ಸೈಟ್ ತೆಗೆದು ನೋಡಿದ್ರೂ ಗೊತ್ತಾಗುತ್ತೆ, ಇಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಗೊತ್ತಾಗುತ್ತೆ. ಮಿನಿಮಮ್ 30-35-40 ಲಕ್ಷ ಅಂತ ಇಟ್ಟಿರ್ತಾರೆ ಪರ್ ಆ್ಯನಮ್. ನೆಕ್ಸ್ಟ್ ಇನ್ನೊಂದು ಕ್ಯೂ ಕೋಟಾ, ಅದರ್ಸ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ. ಸೊ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾ ಬೇಡ ಅಂದರೆ ಈ ಥರ ಇರೋ ಕಾಲೇಜಸ್ ಕ್ಯೂ ಕೋಟಾ, N ಕೋಟಾ, ಈ ಯಾವುದನ್ನು ಆಪ್ಷನ್ ಎಂಟ್ರಿ ಮಾಡಿಬಿಡಿ. ನಿಮಗೆ ಗೌರ್ಮೆಂಟ್ ಕೋಟಾ ಇದ್ದರೆ ಓನ್ಲಿ ಗೌರ್ಮೆಂಟ್ ಸೀಟ್ಸ್, ಪ್ರೈವೇಟ್ ಇಂಟ್ರೆಸ್ಟ್ ಇದ್ದರೆ ಪ್ರೈವೇಟ್. ಇನ್ ದ ಪ್ರಯಾರಿಟಿ ನಿಮಗೆ ಫಸ್ಟು ಯಾವ ಕಾಲೇಜ್ ಇಷ್ಟ, BMC ಇಷ್ಟನಾ, ಫಸ್ಟು ಆಪ್ಷನ್ 1 ಕೊಡಿ, ಪ್ರಯಾರಿಟಿ 1. ನೆಕ್ಸ್ಟ್ ನಿಮ್ಗೆ ಏನಾದರೂ ಅಟಲ್ ಬಿಹಾರಿ ವಾಜಪೇಯಿ ಇಷ್ಟನಾ, ಅದರ ಮುಂದೆ 2 ಅಂತ ಕೊಡಿ. ನೆಕ್ಸ್ಟ್ MMC ಇಷ್ಟನಾ, 3 ಕೊಡಿ. KIMS ಇಷ್ಟನಾ, 4 ಕೊಡಿ. WIMS ಇಷ್ಟನಾ, 5 ಕೊಡಿ. ಈ ಥರ ಮಾಡ್ಕೊಂಡು ಹೋಗಿ. ಸೊ ಈಗ ಎಡಿಟ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೂ ಅನ್ಸುತ್ತೆ ದಿಸ್ ಇಸ್ ಕಂಬೈನ್ಡ್ ಕೌನ್ಸೆಲಿಂಗ್ ಅಂತ. ನೆಕ್ಸ್ಟ್ ಡೆಂಟಲ್ ಬೇಕಾದ್ರೆ ಜೊತೆಲಿ ಇನ್ಕ್ಲೂಡ್ ಮಾಡ್ಕೋಬೋದು, ಇಂಜಿನಿಯರಿಂಗ್ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ರಿಸೀವ್ಡ್ ಅಂತ. ಇಟ್ ವಿಲ್ ಬಿ ರಿವೈಸ್ಡ್ ಆಫ್ಟರ್ ದ ಆರ್ಡರ್ ಫ್ರಮ್ ದ ಗವರ್ನಮೆಂಟ್. ಯಾಕೆಂದರೆ ಫೀಸ್ ಏನು ಹೈಕ್ ಆಗಿಲ್ಲ, ಹಾಗಾಗಿ ತುಂಬ ಏನು ಚೇಂಜಸ್ ಆಗೋದಿಲ್ಲ. ಸೊ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ಸೊ ಇನ್ನು ನೀವು ಕೌನ್ಸೆಲಿಂಗ್ ಸ್ಟಾರ್ಟ್ ಆಗಿದೆ ಅಂತಲೇ ತಿಳ್ಕೊಬಹುದು. ಆಪ್ಷನ್ ಎಂಟ್ರಿ ಸಹ ಸ್ಟಾರ್ಟ್ ಮಾಡಬಹುದು. ಸೊ ಇನ್ಮೇಲೆ KA ವೆಬ್ಸೈಟಲ್ಲಿ ಒಂದಷ್ಟು ನೋಟಿಫಿಕೇಶನ್ಸ್ ರಿಲೀಸ್ ಆಗ್ತಾನೆ ಇರುತ್ತೆ. ಕೀಪ್ ವಾಚಿಂಗ್ KA ಅಫಿಷಿಯಲ್ ವೆಬ್ಸೈಟ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.